ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೊರಟಿದ್ದು ನೆಲಮಂಗಲದಿಂದ ಹಾಸನವರೆಗೂ ಬೆಳಗ್ಗೆ 8 ಗಂಟೆಗೆ ಬರುವಂತಹ ಸೊಲ್ಲಾಪುರ ಮತ್ತು ಹಾಸನ್ ಎಕ್ಸ್ಪ್ರೆಸ್ ಟ್ರೈನ್ಗೆ ಹೊರಟೆ. ನಾನು ಈ ಟ್ರೈನ್ ಹತ್ತಿ ಸ್ವಲ್ಪ ಹೊತ್ತಾಗಿದ ತಕ್ಷಣ ಇಬ್ಬರು ಹೆಣ್ಮಕ್ಳು ಬಂದು ಮಹಿಳೆಯರ ಬದುಕುವ ಅರಳುವ ಹಕ್ಕಿಗಾಗಿ ಅನ್ನೋ ಒಂದು ಏಮ್ಸ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಸಮಥಿಂಗಿಂದ ಮಹಿಳೆಯರಿಗಾಗ್ತಿರೋ ಶೋಷಣೆ ಮತ್ತು ಮಹಿಳೆಯರು ಯಾವ ಥರ ಇರಬೇಕು ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಅದನ್ನು ಫುಲ್ ರೆಕಾರ್ಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಅವರು ಡೊನೇಷನ್ ಕೂಡ ಕಲೆಕ್ಟ್ ಮಾಡಿ ಈ ಥರ ಮಹಿಳೆಯರಿಗಾಗೋ ಇದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರು. ಕೇಳಿಸ್ಕೊಳ್ಳಿ. ಎಂಡಲ್ಲಿ ಪಾಂಪ್ಲೆಟ್ ಕೂಡ ಹಾಕಿದ್ದೀವಿ. ಜೊತೆಗೆ ಇವತ್ತು ಜನಗಳ ಸಮಸ್ಯೆಗಳು ಏನಿದೆ, ಬೆಲೆ ಏರಿಕೆ ಆಗಿರ್ಬೋದು, ಹೆಣ್ಮಕ್ಳ ಮೇಲೆ ಆಗ್ತಾ ಇರೋ ಕ್ರೈಮ್ಸ್ ಆಗಿರ್ಬೋದು, ನಾವು ಎಜುಕೇಶನ್ ವ್ಯಾಪಾರೀಕರಣ ಆಗಿರ್ಬೋದು, ಎಜುಕೇಶನ್ ಪಡ್ಕೊಂಡ್ರು ಕೂಡ ನಮ್ಗೆ ಪರ್ಮನೆಂಟ್ ನೇಚರ್ ಆಫ್ ಜಾಬ್ ಅನ್ನೋದಿಲ್ಲ. ಇಂಥ ಸಮಸ್ಯೆಗಳನ್ನ ತಗೊಂಡು ಹೋರಾಟ ಮಾಡುವಂತ ಸಂಘಟನೆ ಇವತ್ತು ಕೂಡ ನಮ್ಮ ವಿಚಾರಗಳನ್ನ ಹೇಳಿ ನಾವೇನ್ ಮೂವ್ಮೆಂಟ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಬರೋ ಮೂವ್ಮೆಂಟ್ ನ ಜನಗಳ ಮಧ್ಯೆ ಸ್ಪ್ರೆಡ್ ಮಾಡ್ತಾ ಇದೀವಿ. ಫ್ರೆಂಡ್ಸ್, ಇವತ್ತು ನೀವು ಗಮನಿಸಿದ್ರೆ 3rd ಅಥವಾ 4th ಪೇಜ್ ನ್ಯೂಸ್ ಪೇಪರ್ ಅಲ್ಲಿ ಯಾವುದೋ ಒಂದು ಹೆಣ್ಮಗು ಮೇಲೆ ಕ್ರೈಮ್ ಆಗಿರುತ್ತೆ. ಪ್ರತಿ 11 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ಕ್ರೈಮ್ಸ್ ಆಗ್ತಾ ಇದೆ. ಇವತ್ತು ವಯಸ್ಸಿನ ಅಂತರ ಇಲ್ಲದೆ 6 ತಿಂಗಳ ಮಗುವಿಂದ 70-80 ವರ್ಷದವರೆಗೂ ಕ್ರೈಮ್ಸ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಇವತ್ತು? ಯಾಕೆ ಸೊಸೈಟಿ ಈ ಮಟ್ಟಕ್ಕೆ ಇಳಿದಿದೆ? 6 ತಿಂಗಳ ಮಗು ಮೇಲೆ ಕ್ರೈಮ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಪ್ರಶ್ನೆ ಬರ್ಬೇಕಲ್ವಾ? ನಿಜವಾಗ್ಲೂ ನಾವು ಸೇಫ್ ಆಗಿದೀವಾ ಅಂತ ನಮಗೆ ಕ್ವಶನ್ ಬರುತ್ತೆ. ಇವತ್ತು ಬೇರೆಯವ್ರ ಮನೆ ಹೆಣ್ಮಕ್ಳ ಮೇಲೆ ಆಗಿರ್ಬೋದು, ನಾಳೆ ನಮ್ಮ ಮನೆಗಳಲ್ಲೇ ಆಗುತ್ತೆ. ಇವತ್ತು ನಾವು ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದ್ರೆ, ಈ ತರ ಕ್ರೈಮ್ಸ್ ಯಾರು ಮಾಡ್ತಾರೆ ಅವ್ರಿಗೆ ಸಿವಿಯರ್ ಪನಿಷ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ಅವ್ರುಗಳು ಈಸಿಯಾಗಿ ಬಿಡುಗಡೆ ಆಗಿ ಇನ್ನೂ 10 ಕ್ರೈಮ್ಗಳನ್ನ ಮಾಡ್ತಾರೆ. ಫ್ರೆಂಡ್ಸ್, ಇವತ್ತು ಯಾವ ತರ ಕಂಡೀಷನ್ ಇದೆ ಅಂದ್ರೆ, ಇವತ್ತಿನ ಯಂಗ್ಸ್ಟರ್ಸ್ಗೆ ಒಳ್ಳೆ ವಿಚಾರಗಳು ಸಿಗ್ಬೇಕಾಗಿರೋಂತ ಜಾಗದಲ್ಲಿ ಬೇಡದೇ ಇರೋಂತ ವಿಚಾರಗಳು ಸಿಗ್ತಾ ಇದೆ. ಇವತ್ತು ಅಬ್ಸೀನ್ ವಿಡಿಯೋಸ್ ಆಗಿರ್ಬೋದು, ಅಶ್ಲೀಲ ಸಿನಿಮಾ ಸಾಹಿತ್ಯಗಳಾಗಿರ್ಬೋದು, ಇದು ಜಾಸ್ತಿ ಆಗ್ತಾ ಇದೆ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಮೂವಿಗಳು ಬರ್ತಿದ್ಯಾ ಅಂದ್ರೆ ಖಂಡಿತ ಇಲ್ಲ. ಇವತ್ತಿನ ಮಕ್ಕಳಿಗೆ ನೀವು ಏನ್ ನೋಡ್ಬೇಡ ಅಂತಾರೆ ಅದನ್ನೇ ಜಾಸ್ತಿ ನೋಡೋದು. ಅಂತ ಸಿಚುಯೇಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ಆದ್ರೆ, ಇನ್ನೊಂದ್ ಕಡೆ ಯಾವ ತರ ಇದೆ ಅಂದ್ರೆ, ನೀವೆಲ್ಲ ಗಮನಿಸಿದ್ರೆ ನಾವು ಮಾಡುವಂತ ಕೆಲ್ಸದ ಜಾಗಗಳಲ್ಲೂ ಕೂಡ ನಮ್ಗೆ ಸೇಫ್ಟಿ ಅನ್ನೋದಿಲ್ಲ. ಫ್ರೆಂಡ್ಸ್, ಇವತ್ತು ಕಲ್ಕತ್ತಾದಲ್ಲಿ ಆಗಸ್ಟ್ ತಿಂಗಳು 1 ವರ್ಷ ಆಯ್ತು. ಡಾಕ್ಟ್ರು ಅವರು ಕೆಲಸ ಎಲ್ಲ ಮಾಡಿ ರೆಸ್ಟ್ಗೆ ಅಂತ ಹೋದ್ರೆ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ. ಫ್ರೆಂಡ್ಸ್, ಇವತ್ತು ನಾವು ಮಾಡುವಂತ ಕೆಲ್ಸಗಳಲ್ಲಿ ಯಾಕೆ ಸೇಫ್ಟಿ ಇಲ್ಲ? ನಮ್ಗೆ ಪ್ರಶ್ನೆ ಬರ್ಬೇಕಲ್ವಾ? ಇವತ್ತು ಹೆಣ್ಮಕ್ಳ ಕಂಡೀಷನ್ ಯಾವ ತರ ಇದೆ ಅಂದ್ರೆ, ಹುಟ್ಟೋದ್ರಿಂದ ಸಾಯೋದವರೆಗೂ ಸಮಸ್ಯೆ ಇದೆ. ಇವತ್ತು ಸ್ತ್ರೀ ಭ್ರೂಣ ಹತ್ಯೆ ಆಗಿರ್ಬೋದು, ಕಂಟಿನ್ಯೂಸ್ಲಿ ಮಂಡ್ಯ, ಮೈಸೂರು, ಬೆಂಗಳೂರಲ್ಲಿ 900ಕ್ಕೂ ಹೆಚ್ಚು ಕ್ರೈಮ್ಸ್. ಇದು ನಾನು ಹೇಳ್ತಿರೋದಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಜಾಸ್ತಿ ಆಗಿದೆ ಅಂತ ಬಂದಿದೆ. ಬಾಣಂತಿಯರ ಸಾವು ಕಂಟಿನ್ಯೂಸ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂದ್ರೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ, ಡಾಕ್ಟರ್ ಫೆಸಿಲಿಟೀಸ್ ಇಲ್ಲದೆ ಅಂತ ಬರ್ತಾ ಇದೆ. ಯಾಕೆ ಈ ತರದ ಇನ್ಸಿಡೆಂಟ್ಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ? ನಮ್ಗೆ ಪ್ರಶ್ನೆ ಬರ್ಬೇಕಲ್ವಾ? ಇವತ್ತು ಎಜುಕೇಶನ್ ಕಂಪ್ಲೀಟ್ ಮಾಡಕ್ ಆಗ್ದೇನೆ ಹೆಣ್ಮಕ್ಳನ್ನ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರದಲ್ಲಿ ಹೆಂಗಿದೆ ಅಂದ್ರೆ ಕಂಡೀಷನ್, ಸರ್ಕಾರ ಹಾಸ್ಪಿಟಲ್ ಮತ್ತೆ ಸ್ಕೂಲ್ಗಳು ಜಾಸ್ತಿ ಮಾಡಬೇಕು. ಆದ್ರೆ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸ್ಕೂಲ್ಗಳನ್ನ ಕ್ಲೋಸ್ ಮಾಡಕ್ ಹೊರಟಿದ್ದಾರೆ. ಫ್ರೆಂಡ್ಸ್, 6000ಕ್ಕೂ ಹೆಚ್ಚು ಸ್ಕೂಲ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ ಹೊರಟಾಗ ನಮ್ಮ ಸೋದರ ಸಂಘಟನೆ AIDSO ರಾಜ್ಯದಾದ್ಯಂತ 50 ಲಕ್ಷಕ್ಕಿಂತ ಹೆಚ್ಚು ಸಿಗ್ನೇಚರ್ ಕಲೆಕ್ಟ್ ಮಾಡಿ ಇವತ್ತು ಸರ್ಕಾರನೇ ಮಣಿಬೇಕು ಆ ತರ ಮಾಡಿದ್ದಾರೆ. ಏನು ಅವರು ಆದೇಶ ಹೊರಡಿಸಿದ್ರು ಅದು ಅವರೇ ವಾಪಸ್ ತಗೊಂಡಿದ್ದಾರೆ. ನಾವು ಯಾವುದೇ ಒಂದು ಗೌರ್ಮೆಂಟ್ ಸ್ಕೂಲ್ಗಳನ್ನ ಕ್ಲೋಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾಕೆ ಇದು ಸಾಧ್ಯ ಆಯ್ತು ಅಂದ್ರೆ ಜನಗಳ ಹೋರಾಟದಿಂದ. 50 ಲಕ್ಷ ಜನ ಸಿಗ್ನೇಚರ್ ಮಾಡಿರ್ಲಿಲ್ಲ ಅಂದ್ರೆ ಈ ಹೋರಾಟ ಸಕ್ಸಸ್ ಆಗ್ತಾ ಇರ್ಲಿಲ್ಲ. ಫ್ರೆಂಡ್ಸ್, ಇವತ್ತು ಜನಗಳು ಕ್ವಶನ್ ಮಾಡ್ಲಿಲ್ಲ, ಹೋರಾಟಗಳನ್ನ ಕಟ್ಟಲಿಲ್ಲ ಅಂದ್ರೆ ಏನೂ ಚೇಂಜ್ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ನಂಬಿರೋದು ಜನ ಹೋರಾಟಗಳನ್ನ ಬೆಳೆಸ್ತಾ, ಇವತ್ತು ಏನು ಹುಟ್ಟಕ್ಕಿಂತ ಮುಂಚೆನೆ ಇದು ಹೆಣ್ಮಗು ಅಂತ ಗೊತ್ತಾಗಿದ ತಕ್ಷಣ ಸ್ತ್ರೀ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ. 78 ವರ್ಷ ಆದ್ರೂ ಈ ಕಂಡೀಷನ್ ಅಲ್ಲಿ ನಾವಿದೀವಿ ಅಂದ್ರೆ ನಮ್ಗೆ ಪ್ರಶ್ನೆ ಬರ್ಬೇಕಲ್ವಾ? ಇದು ಸ್ಟಾಪ್ ಆಗ್ಬೇಕು ಅಂದ್ರೆ ನಾವುಗಳು ವಾಯ್ಸ್ ರೈಸ್ ಮಾಡ್ಬೇಕು. ಫ್ರೆಂಡ್ಸ್, ಆ ನಿಟ್ಟಿನಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಆಗಸ್ಟ್ 1ರಿಂದ 31ರವರೆಗೂ ಏನು ನಮ್ಮ ಡಿಮ್ಯಾಂಡ್ ಇದೆ ಅಂದ್ರೆ, ಇವತ್ತೇನು ಸ್ತ್ರೀ ಭ್ರೂಣ ಹತ್ಯೆ ಸ್ಟಾಪ್ ಆಗ್ತಾ ಇರೋದಾಗಿರ್ಬೋದು, ಜೊತೆಗೆ
ಬಾಲ್ಯ ವಿವಾಹ ಆಗಿರ್ಬೋದು, ಜನಿಸುವ, ಬದುಕುವ, ಅರಳುವ ಅಂತ ಹಲವಾರು ಹಕ್ಕಿಗಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ. ನಾನು ಲೀಫ್ಲೆಟ್ ಕೊಡ್ತೀನಿ, ನೀವೆಲ್ಲ ಅಬ್ಸರ್ವ್ ಮಾಡಿ. ಇನ್ನೊಂದು ರಿಕ್ವೆಸ್ಟ್ ಅಂತ ಅಂದ್ರೆ ನಮ್ಮ ಹೋರಾಟಗಳನ್ನ ಗಮನಿಸಿ, ಜೊತೆಗೆ ನೀವಿರೋಂಥ ಜಾಗದಲ್ಲಿ ಯೂನಿಟ್ಗಳನ್ನ ಮಾಡ್ಕೊಳ್ಳಿ. ಇದೊಂದು ವಾಲಂಟರಿ ಆರ್ಗನೈಸೇಷನ್ ಫ್ರೆಂಡ್ಸ್. ನಾವೆಲ್ಲ ಸ್ಟೂಡೆಂಟ್ಸ್, ವರ್ಕರ್ಸ್, ಫುಲ್ ಟೈಮರ್ಸ್ ಅಂತ. ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಪ್ರತಿಭಟನೆ ಆಗಿರ್ಬೋದು, ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಸ್ಕೂಲಲ್ಲಿ ಆದ್ರೂ ಕೂಡ ನಾವು ಜನಗಳ ಹತ್ರ ಫಂಡ್ ರೈಸ್ ಮಾಡಿ ನಮ್ಮ ಹೋರಾಟಗಳನ್ನ ಜನಗಳ ಹತ್ರ ತಿಳಿಸಿ, ನಮ್ಮ ಹೋರಾಟ ಕರೆಕ್ಟ್ ಇದೆ ಅಂತ ಅಂದ್ರೆ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋಂತ ಸಂಘಟನೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಬಂದಿರೋದು, ನಮ್ಮ ನೆಕ್ಸ್ಟ್ ಬರೋ ಪ್ರೋಗ್ರಾಮ್ ಏನಿದೆ ಆ ಪ್ರೋಗ್ರಾಮ್ಗೆ ನೀವುಗಳು ಕಾಂಟ್ರಿಬ್ಯೂಟ್ ಮಾಡಿ, ಜೊತೆಗೆ ನಮ್ಮ ಕೊಡುವಂತ ಲೀಫ್ಲೆಟ್ಸ್ ನ ಎಲ್ಲರೂ ಓದಿ, ನೀವಿರೋಂತ ಜಾಗದಲ್ಲಿ ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡಿ ಫ್ರೆಂಡ್ಸ್. ಇವತ್ತು ನಾವು ಒಳ್ಳೆ ವಿಚಾರ ಕೊಡ್ಲಿಲ್ಲ ಅಂದ್ರೆ ಯಂಗ್ಸ್ಟರ್ಸ್ಗೆ ಬೇರೆ ಯಾರು ಕೊಡೋದಿಲ್ಲ. ನೆಕ್ಸ್ಟ್ ಬರೋ ಜನರೇಷನ್ಗೆ ಒಳ್ಳೆ ವ್ಯಾಲ್ಯೂಸ್ ಸಿಗಬೇಕು ಅಂದ್ರೆ ನಾವು ಗ್ರೇಟ್ ಪರ್ಸನಾಲಿಟೀಸ್ ಐಡಿಯಾಸ್ ನ ಸ್ಪ್ರೆಡ್ ಮಾಡಬೇಕು. ಇವತ್ತು ನಮ್ಮ ಮೀಡಿಯಾಗಳು ರೋಲ್ ಮಾಡೆಲ್ಸ್ ಅಂತ ಏನು ಸಾವಿತ್ರಿಬಾಯಿ ಫುಲೆ, ಭಗತ್ ಸಿಂಗ್, ನೇತಾಜಿನ ತೋರಿಸ್ದೆ, ಯಾರೋ ಆಕ್ಟರು, ಯಾರೋ ಕ್ರಿಕೆಟರು, ಅವರ ಬರ್ತಡೇ, ಅವರ ಮ್ಯಾರೇಜಸ್ ಇದ್ರೆ ತೋರಿಸ್ತಾ ಇರುವಂತ ಜಾಗದಲ್ಲಿ ನಾವು ಆಲ್ಟರ್ನೇಟಿವ್ ಆಗಿ ಒಳ್ಳೆ ವಿಚಾರಗಳನ್ನ ಕೊಡಬೇಕು ಅಂತ ಹೇಳ್ತಾ, ನಮ್ಮ ಹೋರಾಟಗಳನ್ನ ಗಮನಿಸಿ ಅಂತ ಹೇಳ್ತಾ, ನೀವಿರುವಂತ ಜಾಗದಲ್ಲಿ ಯೂನಿಟ್ ಮಾಡ್ಕೊಳ್ಳಿ, ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡಿ, ಜನ ಹೋರಾಟಗಳನ್ನ ಇನ್ನೂ ಗಟ್ಟಿ ಮಾಡೋಣ ಅಂತ ಕೇಳ್ತಾ, ಈ ಹೋರಾಟಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಈ ಕ್ಷಣಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ఇక్కడ